ನೀವೆಲ್ಲ ನನಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ರಿ. ಎಲ್ಲ ಕಮೆಂಟ್ಸ್ಗೂ ಎಲ್ಲ ಮೆಸೇಜಸ್ಗೂ ನನಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಅದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳೋದಕ್ಕೆ. ಮತ್ತು ಟೆರಿಟೋರಿಯಲ್ ಆರ್ಮಿ ಬಗ್ಗೆ ಹಲವಾರು ಡೌಟ್ಸ್ ಇದೆ ನಿಮಗೆ. ಯಾಕಂದರೆ ನನ್ನ ಹಲವಾರು ಜನ ಮೇಡಮ್ ಹೇಗೆ ಈ ಒಂದು ಎಕ್ಸಾಮ್ ಬರೆಯೋದು ಇದರ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಹಲವಾರು ಜನ ಅಂದರೆ ಪಾಲಿಟಿಕ್ಸ್ ಬಿಟ್ಬಿಡ್ತೀರಾ ಅಂತ ಕೇಳ್ತಾ ಇದ್ರಿ. ಹೇಗೆ ನೀವು ಪಾಲಿಟಿಕ್ಸ್ ಅಲ್ಲಿ ಆರ್ಮಿಯಲ್ಲಿ ಎರಡರಲ್ಲೂ ಇರೋದಕ್ಕೆ ಸಾಧ್ಯ ಅಂತ ಎಲ್ಲ ತುಂಬಾ ಜನ ಕೇಳ್ತಾ ಇದ್ರಿ. ಸ್ವಲ್ಪ ಬ್ಯುಸಿ ಇದೆ ಇಷ್ಟು ದಿನ, ಸೊ ನಿಮ್ಗಳ ಜೊತೆ ಎಲ್ಲ ಮಾತಾಡೋಕ್ಕಾಗಲಿಲ್ಲ, ಅದ್ರ ಬಗ್ಗೆ ಹೇಳೋಕ್ಕಾಗಲಿಲ್ಲ. ಸೊ ದಾಟ್ಸ್ ವೈ ಟೆರಿಟೋರಿಯಲ್ ಆರ್ಮಿ ಬಗ್ಗೆ ನಿಮಗೆ ಫಸ್ಟ್ ತಿಳಿಸಿ, ಅದರಲ್ಲಿ ನನ್ನ ರೋಲ್ ಏನು ಅಂತ ಕೂಡ ಹೇಳಿ, ನಾನು ಈ ಎಕ್ಸಾಮ್ ಹೇಗೆ ಬರೆದೆ, ನೀವು ಕೂಡ ಟೆರಿಟೋರಿಯಲ್ ಆರ್ಮಿಯ ಒಂದು ಭಾಗ ಆಗ್ಬೇಕಂದ್ರೆ ಹೇಗೆ ಮಾಡ್ಬೋದು, ಇದು ಫುಲ್ ಟೈಮ್ ತಗೋಬೋದಾ, ಪಾರ್ಟ್ ಟೈಮ್ ಮಾತ್ರನಾ, ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಹೇಳೋಣ ಅಂತ ಈ ಒಂದು ಲೈವ್ ಮಾಡಿದೆ. ಸೊ ಈ ಎಕ್ಸಾಮ್ ಬಂದು ಆಲ್ಮೋಸ್ಟ್ ಪ್ರತಿ ವರ್ಷ ಕರೀತಾರೆ. ಜಸ್ಟ್ ಲೈಕ್ ಎನಿ ಅದರ್ ಆರ್ಮಿ ಆಫೀಸರ್ಸ್ಗೆ ಯಾವ ರೀತಿ ಎಕ್ಸಾಮ್ ಮಾಡ್ತಾರೋ ಅದೇ ರೀತಿ ಎನಿ ಗವರ್ಮೆಂಟ್ ಎಕ್ಸಾಮ್ ತರ ಕಾಲ್ಫರ್ ಮಾಡ್ತಾರೆ. ಡೈರೆಕ್ಟರೇಟ್ ಜನರಲ್ ಆಫ್ ಟೆರಿಟೋರಿಯಲ್ ಆರ್ಮಿ ಕಾಲ್ಫರ್ ಮಾಡ್ತಾರೆ. ಟೆರಿಟೋರಿಯಲ್ ಆರ್ಮಿ ಬಂದು ಇಂಡಿಯನ್ ಆರ್ಮಿಯ ಒಂದು ಭಾಗ. ಈ ಎಕ್ಸಾಮ್ ಬಗ್ಗೆ ಮೊದಲು ಹೇಳಕ್ ಇಷ್ಟಪಡ್ತೀನಿ. ಐ ಪಾರ್ಟಿಸಿಪೇಟೆಡ್ ಇನ್ 3 ರೌಂಡ್ಸ್. ಇದ್ದಿದ್ದು 12 ಪೊಸಿಷನ್ಸ್ ಪುರುಷರಿಗೆ ಮತ್ತೆ ಒಂದೇ ಒಂದು ಪೊಸಿಷನ್ ಹೆಣ್ಮಕ್ಳಿಗೆ ಅಂತ ನೋಟಿಫಿಕೇಶನ್ ಅಲ್ಲಿ ಇದ್ದಿದ್ದು. ಸೊ ದೇವರ ದಯದಿಂದ ಮತ್ತೆ ನಮ್ಮ ತಂದೆ ತಾಯಿಯ ಒಂದು ಆಶೀರ್ವಾದದಿಂದ, ನಿಮ್ಮೆಲ್ಲರ ಸಹಕಾರದಿಂದ ಮತ್ತೆ ನನ್ನ ಹಾರ್ಡ್ ವರ್ಕ್ ಕೂಡ ಅದರಿಂದ ನನಗೆ ಸಿಕ್ತು. ಅದು ಆ ವರ್ಷ 2022ನೇ ಸಾಲಿಂದು. ಸೊ ರಿಸಲ್ಟ್ ಎಲ್ಲ ಬಂದು ಮೆಡಿಕಲ್ ಎಕ್ಸಾಮ್, ಫಿಸಿಕಲ್ ಟೆಸ್ಟ್ ಎಲ್ಲ ಆಗಿ ನನಗೆ ಕಾಲ್ ಲೆಟರ್ ಬಂದಿದೆ ಏಪ್ರಿಲ್ ಅಲ್ಲಿ. ಸೊ ಮೇ ತಿಂಗಳಲ್ಲಿ ನಾನು ಕಾಶ್ಮೀರ್ಗೆ ಹೋಗಿ 1 ತಿಂಗಳು ಟ್ರೈನಿಂಗ್ ಮುಗಿಸಿ ಲೆಫ್ಟಿನೆಂಟ್ ಆಗಿ ವಾಪಸ್ ಬಂದಿದ್ದೀನಿ. ಸೊ ಆ ಎಕ್ಸಾಮ್ ಏನಿತ್ತಂದ್ರೆ ಫಸ್ಟ್ ರೌಂಡ್ ಎಕ್ಸಾಮ್ ಬಂದು ರಿಟನ್ ಎಕ್ಸಾಮ್ ಇತ್ತು. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್, 2 ಪೇಪರ್ ಇರುತ್ತೆ. ಒಂದು ಜನರಲ್ ಸ್ಟಡೀಸ್ ಜಸ್ಟ್ ಲೈಕ್ ಎನಿ ಅದರ್ ಎಕ್ಸಾಮ್, ಮತ್ತೊಂದು ಇಂಗ್ಲಿಷ್ ಮತ್ತೆ ಮ್ಯಾಥಮೆಟಿಕ್ಸ್ ಇರುತ್ತೆ. ನಿಮಗೆ ಗೊತ್ತಾಗುತ್ತೆ, ನೀವು ಕ್ವೆಶ್ಚನ್ ಪೇಪರ್ ಎಲ್ಲ ತೆಗೆದು ನೋಡ್ಬೋದು. ಅದನ್ನ ಪಾಸ್ ಆದ್ಮೇಲೆ, ಸೊ ಫಸ್ಟ್ ರೌಂಡ್ ಪಾಸ್ ಆದೆ. ನಾನು ಯಾವಾಗ ಈ ಎಲೆಕ್ಷನ್ ಟೈಮಲ್ಲಿ ಓಡಾಡ್ತಿದ್ದೆ ಆ ಟೈಮಲ್ಲಿ ನಡೆದಿದ್ದು. ಆಕ್ಚುಲಿ ರಿಟರ್ನ್ ಎಕ್ಸಾಮ್ ನಡೆದಿದ್ದು 2022 ಡಿಸೆಂಬರ್ ಅಲ್ಲಿ. ಮತ್ತೆ ನನ್ನ ಇಂಟರ್ವ್ಯೂ ಪುಣೆಯಲ್ಲಿ ನನ್ನ ಇಂಟರ್ವ್ಯೂ ಇತ್ತು ಸೆಕೆಂಡ್ ರೌಂಡ್. ಅಲ್ಲಿ ಅರೌಂಡ್ 9 ಆರ್ಮಿ ಆಫೀಸರ್ಸ್, ಟಾಪ್ ಆರ್ಮಿ ಆಫೀಸರ್ಸ್ ಕೂತ್ಕೊಂಡು ನಮ್ಮನ್ನ ಇಂಟರ್ವ್ಯೂ ಮಾಡ್ತಾರೆ. ಅದು ನನ್ನ ಸೆಕೆಂಡ್ ರೌಂಡ್. ಅದಾಗಿದ್ದು ಯಾವತ್ತಂದ್ರೆ ರಾಜಾಜಿನಗರ ಟಿಕೆಟ್ ಅನೌನ್ಸ್ ಆಯಿತು. ತುಂಬಾ ಬೇಜಾರಲ್ಲಿದ್ದೆ. ಆಗಿ 2 ದಿನಕ್ಕೆ ನನ್ನ ಇಂಟರ್ವ್ಯೂ ಇತ್ತು ಪುಣೆಗೆ. ಬಟ್ ಸ್ಟಿಲ್ ಐ ಡಿಂಟ್ ಗಿವ್ ಅಪ್. ಹೋದೆ, ನಾನು ಇಂಟರ್ವ್ಯೂ ಕೊಟ್ಟೆ. ಐ ಆಮ್ ರಿಯಲಿ ಹ್ಯಾಪಿ. 2ನೇ ರೌಂಡು ಕೂಡ ಕ್ಲಿಯರ್ ಆಯಿತು. ಥರ್ಡ್ ರೌಂಡ್ ಏನಿತ್ತಲ್ವಾ, ಫಸ್ಟ್ 2 ರೌಂಡ್ ನಾನು ಕ್ಲಿಯರ್ ಮಾಡ್ತೀನಿ ನನಗೆ ಕಾನ್ಫಿಡೆನ್ಸ್ ಇತ್ತು. ಥರ್ಡ್ ರೌಂಡ್ ಬಂದು SSB ಅಂತ. ಸೊ ದಿಸ್ ಇಸ್ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಒಂದಿದೆ. ರೆಗ್ಯುಲರ್ ಆರ್ಮಿ ಆಫೀಸರ್ಸ್ ಆಗ್ಬೋದು, ಟೆರಿಟೋರಿಯಲ್ ಆರ್ಮಿ ಆಫೀಸರ್ಸ್ ಆಗ್ಬೋದು, ಪ್ರತಿಯೊಬ್ಬರು ಈ SSBನ ತಗೊಳ್ಳೇಬೇಕು. SSB ಅಂದ್ರೆ 5 ದಿನ ಕಂಟಿನ್ಯೂಸ್ ಟೆಸ್ಟ್ ಮಾಡ್ತಾರೆ. ಇದು ಬಂದು ನಾನು ಹೋದ ಸೆಪ್ಟೆಂಬರ್ ಅಲ್ಲಿ ಭೋಪಾಲ್ಗೆ ಹೋಗಿದ್ದೆ. ಭೋಪಾಲ್ ಸೆಂಟರ್ ಸಿಕ್ಕಿತ್ತು. 5 ದಿನ ಕಂಟಿನ್ಯೂಸ್ ಆಗಿ ಫಸ್ಟ್ ಡೇ ಏನ್ ಮಾಡ್ತಾರೆ, ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತಾರೆ, ಗ್ರೂಪ್ ಡಿಸ್ಕಷನ್ ಅದು ಇದು ಎಲ್ಲ ಇರುತ್ತೆ. ನಂತರ ಸೆಕೆಂಡ್ ಡೇ ಬಂದು ಸೈಕಾಲಜಿ ಟೆಸ್ಟ್ ಇರುತ್ತೆ. ಸೈಕಾಲಜಿ ಟೆಸ್ಟ್ ಅಂದ್ರೆ ಅದೇ ಸ್ವಲ್ಪ ಪಿಕ್ಚರ್ಸ್ ತೋರಿಸ್ತಾರೆ. ಅದನ್ನ ನೋಡಿದ ತಕ್ಷಣ ನಿಮಗೆ ತಲೆಗೆ ಏನ್ ಬರುತ್ತೆ, ಸ್ಟೋರೀಸ್ ಬರೀರಿ. ಅದು ಕಂಟಿನ್ಯೂಸ್ ಇರುತ್ತೆ. ಲೈಕ್ 3 ಮಿನಿಟ್ಸ್ 30 ಸೆಕೆಂಡ್ಸ್ ಫೋಟೋ ತೋರಿಸ್ತಾರೆ, 3 ಮಿನಿಟ್ಸ್ ಅಲ್ಲಿ ಬರಿಬೇಕು ಕತೆ. ಸೊ ಅದರಲ್ಲಿ ಆಕ್ಚುಲಿ ನೀವು ಯೋಚನೆ ಮಾಡೋ ರೀತಿ ಆ ಸೈಕಾಲಜಿಸ್ಟ್ಗೆ ಗೊತ್ತಾಗುತ್ತೆ. ಮತ್ತೆ ಒಂದು ಇನ್ಸ್ಟೆನ್ಸ್ ಕೊಡ್ತಾರೆ, ಅದನ್ನ ನೀವು ಹೇಗೆ ಸಾಲ್ವ್ ಮಾಡ್ತೀರಾ ಅಂತ. ಇನ್ನು ಲೈಕ್ 30 ಸೆಕೆಂಡ್ಸ್ 1 ಮಿನಿಟ್ ಅಲ್ಲಿ ಅಥವಾ ಒಂದು ಪದ ಕೊಡ್ತಾರೆ, ಒಂದು ವರ್ಡ್ ಕೊಡ್ತಾರೆ, ಸ್ಪೆಷಲ್ ಅಂತ. ಸ್ಪೆಷಲ್ ಅಂದ ಬಗ್ಗೆ ಒಂದು ಲೈನ್ ಬರಿಬೇಕು 30 ಸೆಕೆಂಡ್ಸ್ ಅಲ್ಲಿ. ಸೊ ನಮ್ಮ ಆಕ್ಚುಯಲ್ ಸೈಕಾಲಜಿ ಏನಿದೆ ಆ ಪೇಪರ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅವರಿಗೆ. ಸೊ ಸೈಕಾಲಜಿ ಟೆಸ್ಟ್ ಇತ್ತು. ಅದು ಐ ನ್ಯೂ ಐ ವಿಲ್ ಎ ಸೆಟ್. ಆಮೇಲೆ ಇಂಟರ್ವ್ಯೂ ಇತ್ತು ಮತ್ತೊಂದು, ಲೈಕ್ 45 ಮಿನಿಟ್ಸ್ ಇಂಟರ್ವ್ಯೂ ಇತ್ತು ನಂದು. ಅಂದರೆ ಒಬ್ಬರು ಕರ್ನಲ್ ಲೆವೆಲ್ ಆಫೀಸರ್ ಜೊತೆ 45 ಮಿನಿಟ್ಸ್ ಇಂಟರ್ವ್ಯೂ ಅದೇ 5 ದಿವಸದಲ್ಲಿ. ಮತ್ತೊಂದು ಏನಂದರೆ ಗ್ರೂಪ್ ಟಾಸ್ಕ್ಸ್ ಅಂತ. ಅಲ್ಲಿ ಏನಂದರೆ ಈ ಫಿಸಿಕಲ್ ಟೆಸ್ಟ್ ಅಂದರೆ ಬರ್ಮಾ ಬ್ರಿಡ್ಜ್ ಅಂತ ಏನು ಕೇಳಿರ್ತೀರಿ ನೀವೆಲ್ಲ. 20 ಅಡಿ ಮೇಲೆ ಒಂದು ಹಗ್ಗ ಕಟ್ಟಿರ್ತಾರೆ. ಮೇಲೊಂದು ಹಗ್ಗ ಇರುತ್ತೆ, ಕೆಳಗೊಂದು ಹಗ್ಗ ಇರುತ್ತೆ. ಹಗ್ಗ ಹಿಡ್ಕೊಳೋ ಹಗ್ಗ ಇರುತ್ತೆ, ಕೆಳಗಡೆ ನಡೆಯೋದಕ್ಕೆ. ಸೊ ಈ ರೀತಿ ಆಬ್ಸ್ಟಿಕಲ್ಸ್ ಇದ್ವು. ತುಂಬಾ ಭಯ ಇತ್ತು. ಯಾಕೆಂದ್ರೆ ನಾಟ್ ಅ ಸ್ಪೋರ್ಟ್ಸ್ ಪರ್ಸನ್. ನಾನು ಚಿಕ್ಕ ವಯಸ್ಸಿಂದ ಬರೀ ಓದಿರೋದೇ ನೆನಪು. ಜಾಸ್ತಿ ಸ್ಪೋರ್ಟ್ಸು
ಇದೆಲ್ಲ ಮಾಡಿಲ್ಲ. ವರ್ಕೌಟ್ ಮಾಡ್ತಿದ್ದೆ ಅಷ್ಟೇ. ಬಟ್ ಸೊ ಈ ಅಡ್ವೆಂಚರಸ್ ಆಗಿ ಏನಿತ್ತು, ಮತ್ತು ಕಮ್ಯಾಂಡೋ ವಾಕ್, 10 ಅಡಿ ಗೋಡೆ ಜಿಗಬೇಕಿತ್ತು, 8 ಅಡಿ ಗೋಡೆ ಮೇಲೆ ನಡಿಬೇಕಿತ್ತು, ಸ್ಪೈಡರ್ ವೆಬ್ ಇತ್ತು, ಈ ರೀತಿ ಹಲವಾರು ಆಬ್ಸ್ಟಕಲ್ಸ್ಗಳನ್ನೆಲ್ಲ ಗ್ರೂಪ್ ಜೊತೆನೂ ಮಾಡಬೇಕು, ಇಂಡಿವಿಜುವಲ್ ಆಬ್ಸ್ಟಕಲ್ಸ್ ಅಂತ ಎಲ್ಲ ಇತ್ತು. ಅಲ್ಲಿ ಬಿದ್ದುಬಿಟ್ಟು ಒಂದು ದೊಡ್ಡ ಕಟ್ಟಿದೆ ನನ್ನ ಕೈ ಮೇಲೆ. ಸೊ ಬಿದ್ದುಬಿಟ್ಟು ಏಟು ಕೂಡ ಮಾಡ್ಕೊಂಡಿದ್ದೆ ಅಲ್ಲಿ. ಬಟ್ ಅಲ್ಲೇನಂದ್ರೆ ಬಿದ್ದಿದ್ದು ಮುಖ್ಯ ಅಲ್ಲ, ಬಿದ್ದ ಮೇಲೂ ಕೂಡ ನಾನು ವಾಪಸ್ ಎದ್ಬಿಟ್ಟು ಆ ಒಂದು ಆಬ್ಸ್ಟಕಲ್ ಮಾಡಿದ್ದೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಸೆಲ್ಫ್ ದ್ಯಾಟ್ ವೇ. SSB ಕೂಡ ಕ್ಲಿಯರ್ ಮಾಡಿದೆ. ಮತ್ತು ಇಡೀ ದೇಶದಲ್ಲಿ ನನಗೆ ಮಾತ್ರನೇ ಆ ಒಂದು ಪೊಸಿಷನ್ ಸಿಕ್ತು. ನಂತರ ಮೆಡಿಕಲ್ ಟೆಸ್ಟ್ ಎಲ್ಲ ಆಯಿತು, ಮತ್ತು ರಿಸಲ್ಟ್